ಗೈಸ್ ಇವ್ನ ರೂಮಲ್ಲಿ ಬಂದು ನಾನು ಸೆಲ್ಫಿ ಸ್ಟಿಕ್ ತೊಗೊಂಡು ಆಟ ಆಡ್ಕೊಂಡು ಕುಂತಿದ್ದಾನೆ. ಶ್ರೀವೇನ್ 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 ಏನು ಮಾಡತ್ತು ಕುಂತೆ? ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ ನಾನು ಇವತ್ತು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಅಂತಂದರೆ ಇವತ್ತು ಮಾರ್ನಿಂಗ್ ನಮ್ಮ ಅಕ್ಕನ ಮಗ ಮನೆಗೆ ಬಂದಿದ್ದೆ. ಏನು ಮಾಡ್ತಿದ್ದಾರೆ ಅಂತ ನಾನು ಗೈಸ್ ಇವ್ನ ರೂಮಲ್ಲಿ ಬಂದು ನಾನು ಸೆಲ್ಫಿ ಸ್ಟಿಕ್ ತೊಗೊಂಡು ಆಟ ಆಡ್ಕೊಂಡು ಕುಂತಿದ್ದಾನೆ. ಶ್ರೀವೇನ್ 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 ಏನು ಮಾಡತ್ತು ಕುಂತೆ? ಶ್ರೀವೇನ್ ಗೈಸ್ ಇದು ನನ್ನ ರೂಮು ಎಸ್ಪೆಷಲಿ. ಆ್ಯಂಡ್ ಇಲ್ಲೆಲ್ಲ ಡ್ರಾ ಮಾಡಿದ್ದೀನಿ. ಆ್ಯಂಡ್ ಇವೆಲ್ಲ ನನ್ನ ಸಾಮಾನು ಗೈಸ್. ಇನ್ನು ನೋಡ್ರಿ, ಇದು ಡಿಜಿಟೆಕ್ ಮೈಕ್ ಅನ್ಬಾಕ್ಸಿಂಗ್ ಮಾಡಿದ್ನಲ್ಲ, ಅದು ಇನ್ನೂ ಇಲ್ಲೇ ಇದೆ. ಅದು ಮತ್ತಿದು ಕನ್ವರ್ಟರ್ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದೂ ಇದೆ. ಆ್ಯಂಡ್ ಇವನು ಸುಮ್ಮನೆ ಕಿರ್ಚಾಡ್ತಾನೆ ಗೈಸ್. ಇನ್ನು ಏನು ಬೇಕೋ ಇವನು ತಗೋ. ಆ್ಯಂಡ್ ಇದು ಬಂದು ನನ್ನ ಟೂಲ್ ಬಾಕ್ಸ್. ಆ್ಯಂಡ್ ಇಲ್ಲಿ ನೋಡ್ರಿ, ಇದು ನನ್ನ ಟೂಲ್ ಬಾಕ್ಸ್ ಗೈಸ್. ಎಲ್ಲ ಥರದ ಸಾಮಾನು ಇರ್ತವೆ. ಆ್ಯಂಡ್ ಇದು ಡಿಜಿಟೆಕ್ದು ಗೈಡೆನ್ಸ್ ಪೇಜ್. ಆ್ಯಂಡ್ ಇದು ನಮ್ಮ ಟೆಸ್ಟರ್. ಆ್ಯಂಡ್ ಇವಾಗ ಸದ್ಯಕ್ಕಂತಂದು ಇದು ನಮ್ಮ ರೂಮಲ್ಲಿ ಇಷ್ಟೇ ಗೈಸ್. ಆ್ಯಂಡ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟ್ ವ್ಲಾಗ್ ಮಾಡ್ತೀನಿ ಗೈಸ್. ಯಾಕೆ ಏನು ಅಂತಂದರೆ ನಮ್ಮ ರೂಮಲ್ಲಿ ಎಲ್ಲ ನಮ್ಮ ಮನೆ ಕಂಪ್ಲೀಟ್ ಹೋಮ್ ಟೂರ್ ಮಾಡಿರ್ತೀನಿ. ಯಾಕಂತಂದರೆ ಜಾಸ್ತಿ ಸಬ್ಸ್ಕ್ರೈಬರ್ಸು ಇದ್ರೆ ಚಲೋ ಅಂತ ನಾನು ಅಂದ್ಕೊಂಡಿದ್ದೀನಿ ಗೈಸ್. ಆ್ಯಂಡ್ ಪಬ್ಲಿಕಲ್ಲಿನೂ ಬ್ಲಾಗ್ಸ್ ಮಾಡ್ತೀನಿ. ಯಾಕಂತಂದರೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದರೆ ಏನೋ ಒಂದು ಮಾಡ್ಬೋದು. ಇಲ್ಲ ಅಂತಂದರೆ ಕಡಿಮೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಏನಿಲ್ಲ, ನಿನ್ನ ದೊಡ್ಡ ಪೇಜ್ ಅಲ್ಲ ಅಂತ ಅಂತಾರೆ. ಸೊ ಹಂಗಾಗಿ ಸ್ವಲ್ಪ ಲಾಂಗ್ ಸಬ್ಸ್ಕ್ರೈಬರ್ಸ್ನು ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಮಾಡಿದರೆ ನಾನು ಪಬ್ಲಿಕಲ್ಲಿ ಎಲ್ಲ ಬ್ಲಾಗ್ ಆಲ್ಮೋಸ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ವಿಲೇಜಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ಗೈಸ್, ವಿಲೇಜಲ್ಲಿ ಜಾಸ್ತಿ ಜನ ನೋಡ್ತಾ ಇರ್ತಾರೆ. ಅವ್ರು ನಾರ್ಮಲಿ ನೋಡೋದೇ ಒಂಥರ ನೋಡ್ತಾರೆ. ಮತ್ತೆ ನಾನು ಫೋನ್ ಹಿಡ್ಕೊಂಡು ಬ್ಲಾಗ್ ಮಾಡ್ತಿದ್ರೆ ಅದು ಭಾಳ ಇದಾಗುತ್ತೆ ಗೈಸ್. ಆ್ಯಂಡ್ ಇವನೊಂದು ತೆಲ್ ತಿಂತಾ ಇದ್ದಾನೆ, ತಗೋ. ಅವನು ಭಾಳ ಆಡ್ತಾ ಇದ್ನ. ಸೊ ಹಂಗಾಗಿ ವಿಡಿಯೋ ಮಿಡಲಲ್ಲಿ ಸ್ಟಾಪ್ ಮಾಡಿದೆ. ಅಲ್ಲಿ ನೋಡ್ರಿ ಏನು ಮಾಡುತ್ತಿದ್ದಾನೆ, ಹೆಂಗೆ ಕುಂತಿದ್ದಾನೆ ನೋಡ್ರಿ ಗೈಸ್. ಇಲ್ಲಿಗ ಫೋನ್ ಬೇಕಂತ ಗೈಸ್. ಈಗ ಫೋನ್ ಇಡ್ತಾ ಇದೀವಿ ಈಗ. ನೀವು ಇವಾಗ ಫೋನ್ ನೋಡ್ತಾ ಇದ್ದಾನೆ ಗೈಸ್. ಫೋನ್ ಇಲ್ಲ ಅಂತಂದ್ರೆ ಸುಮ್ಮನೆ ಇರಲ್ಲ. ಸೊ ನಾನು ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಡೈಲಿ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಮನೆಯಲ್ಲಿನೇ. ಆ್ಯಂಡ್ ನೋಡೋಣ ಗೈಸ್, ಕೀಪ್ ಸಪೋರ್ಟಿಂಗ್. ಆ್ಯಂಡ್ ವಿಡಿಯೋ ಎಂಡ್ ತನಕ ನೋಡಿ ಗೈಸ್. ಪ್ಲೀಸ್ ವಾಚ್ ದಿ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಆ್ಯಂಡ್ ಇದು ಇವಾಗ ಜಸ್ಟ್ ಹೊರ ಮನೆಯಲ್ಲೆಲ್ಲ ಕ್ಲೀನ್ ಆಗ್ತಾ ಇದೆ. ಆ್ಯಂಡ್ ಇವಾಗ ನೋಡ್ರಿ ಗೈಸ್. ಆ್ಯಂಡ್ ಇದು ನಮ್ಮ ಮನೆ ಹತ್ರ ಗಿಡ ಗೈಸ್. ಇದನ್ನು ಒಂದಿನ ಕಟ್ ಮಾಡಬೇಕಲ್ಲ. ಎಲ್ಲ ಲೀಫ್ ಎಲ್ಲ ಎಳೆ ಎಲ್ಲ ತೆಳಗೆ ಬಿಡ್ತಿದ್ದೋ ಕಸ ಬರೀ ಅದರದ್ದೇ ತುಂಬಿರುತ್ತೆ. ಸೊ ಹಾಗಾಗಿ ಕಟ್ ಮಾಡೋಕ್ಕಂತ ಅವ್ನು ಬಂದರೆ ನಾನು ಅವನೇ ಕಟ್ ಮಾಡೋದು ಗೈಸ್. ಇದು ಎಲ್ಲ ಕಟ್ ಮಾಡ್ತೀವಿ. ಆ್ಯಂಡ್ ಅದ್ರದ್ದು ನಾನು ಬ್ಲಾಗ್ ಮಾಡ್ತೀನಿ ಗೈಸ್. ಆ್ಯಂಡ್ ಇವಾಗ ನಮ್ಮ ಸಿಸ್ಟರ್ನ ಡ್ರಾಪ್ ಮಾಡ್ಬೇಕನ್ನ ಹೋಗ್ತಾ ಇದ್ದೀನಿ. ನಮ್ಮ ಸಿಸ್ಟರ್ನ ಡ್ರಾಪ್ ಮಾಡಿ ಇವಾಗ ಮನೆಗೆ ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ನಾನು ಮನೆಗೆ ಬಂದಾಗಲಿ ಅಲ್ಲಿ ಅವನು ಫೋನ್ ನೋಡ್ಕೊತ ಊಟ ಮಾಡ್ತಿದ್ದಾನೆ. ಇಲ್ಲ ಫೋನ್ ಇಲ್ಲ ಅಂತಂದ್ರೆ ಊಟ ಮಾಡಲ್ಲ ಅವನು. ಇಲ್ಲಿ ನಮ್ಮ ತಿಂಗ್ ನೋಡಿದ್ರೆ ಈ ಕಟ್ಟಿಗೆ ತೊಗೊಂಡು ಅಲ್ಲಿ ಡ್ರ್ಯಾಗನ್ ಟ್ರೀ ಲಾಸ್ಟ್ ಟೈಮ್ ಹನಿ ಬೀನ ಹೊಡಿತಿದ್ಲಲ್ಲ ಗೈಸ್, ಅಲ್ಲೇ ಹೊಡಿತಿಲ್ಲ. ಆ್ಯಂಡ್ ನಾನಿಲ್ಲಿ ಜೋಕಲಲ್ಲಿ ಕುಂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಟೋರ್ಗೆ ಹೋಗಿಲ್ಲ, ಏನೂ ಹೋಗಿಲ್ಲ ಗೈಸ್. ಯಾಕಂತಂದರೆ ಬಿಸಿಲು ಜಾಸ್ತಿ ಇದೆ, ಹೋಗೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಈ ಸೈಕಲ್ ಈ ಸೈಕಲ್ ಸೀಟೆಲ್ಲ ಮುರಿದೋಗಿದೆ. ಆ ಸೀಟ್ನು ಮಾಡಿಸ್ಬೇಕಂತ ಗೈಸ್, ವೆಲ್ಡಿಂಗ್ ಮಾಡಿಸ್ಬೇಕು. ಆ್ಯಂಡ್ ಈಗ ಮನೇಲಿ ಏನಿಲ್ಲ. ಆ್ಯಂಡ್ ನಮ್ಮ ಮಮ್ಮಿ ನೋಡಿದ್ರೆ ಬರೀ ಮನೆ ಕೆಲಸ ಮಾಡ್ಕೊಂಡು ಕೊಡ್ತಾರೆ. ಆ್ಯಂಡ್ ಇದು ಹೊಲ ಹಚ್ಚಿದ್ವು. ಆ್ಯಂಡ್ ಇಷ್ಟೇ ಗೈಸ್. ಆ್ಯಂಡ್ ಮತ್ತೆ ಈವ್ನಿಂಗಲ್ಲಿ ಸಿಗೋಣ ಗೈಸ್, ಈವ್ನಿಂಗಲ್ಲಿ ಸಿಗೋಣ ಅಂತ. ಇವಾಗ ಏನು ಮಾಡೋಕ್ಕೇನು ಆಗಲಿಲ್ಲ. ಆ್ಯಂಡ್ ಈ ಟ್ರೀನ ಕಂಪ್ಲೀಟ್ ನಾವು ತೆಗ್ದಾಕ್ತೀವಿ ಗೈಸ್. ಅವಾಗ ಮತ್ತೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಇಲ್ಲಿ ನೋಡ್ರಿ ಗೈಸ್, ಸಮ್ಮರ್ ಹಾಲಿಡೇಸ್ ಅಂತ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಮನೆ ಅಂತಿದ್ರು. ಮನೆಗೆ ಬಂದಾಗ ಸ್ಕೂಲ್ ಅಂತಾರೆ ಗೈಸ್. ಕೂಡಕ್ಕಿಲ್ಲ, ಬೋರ್ ಅಂದರೆ ಬೋರ್. ಎಂಥ ಪರಿ ಬೋರ್ ಹೊಡಿತದ.
ನಿಮಗೂ ಗೊತ್ತಿದೆ. ಆ್ಯಂಡ್ ಸಮ್ಮರ್ ಹಾಲಿಡೇಸ್ ಅಂತಂದರೆ ತಿರುಗಾಡೋಕ್ಕೆ ಆ ಕಡೆ ಹೋಗ್ಬೇಕಲ್ಲ. ಮೊನ್ನೆನೇ ಹೋಗಿ ಬಂದು ಅದು ಒಂದು 2-3 ಡೇಸ್ ಇದ್ದರೆ 2-3 ಡೇಸ್ ಒಂದು ತಿರುಗಾಡಿ ಬರ್ತೀವಿ ಅಷ್ಟೇ, ಜಾಸ್ತಿ ಏನೂ ಇಲ್ಲ. ಅಲ್ಲಿ ನೋಡಿ ಬೈತಿದ್ದಾರೆ ನಮ್ಮಮ್ಮ. ಆ್ಯಂಡ್ ಈಗ ಮನೆ ಕೆಲಸ ಮಾಡ್ಕೊಂಡು ಕೂಡ್ತಾರೆ ಅವರು. ಆ್ಯಂಡ್ ನಾನಿವಾಗ ಫೋನಲ್ಲಿ ಬ್ಲಾಗ್ಸ್ ಮಾಡ್ಕೊತ ಆ್ಯಂಡ್ ಇನ್ನೂ ಒಂದು ವೀಡಿಯೋ ಇದೆ, ಅದನ್ನು ಎಡಿಟ್ ಮಾಡ್ಬೇಕು ನಾನು. ಆ್ಯಂಡ್ ಆ ವಿಡಿಯೋ ಎಡಿಟ್ ಮಾಡ್ತಾ ಟೈಮ್ ಹೋಗುತ್ತೆ ಅದರಲ್ಲಿ. ಸೊ ನನಗೂ ಟೈಮ್ ಇರೋಲ್ಲ. ಆ್ಯಂಡ್ ಸ್ಟೋರ್ಗೆ ಹೋಗಮ್ಮಂತಂದರೆ ಸ್ಟೋರಲ್ಲೂ ಜಾಸ್ತಿನೇ ಆಗಲ್ಲ ಗೈಸ್. ಅಲ್ಲಿಗೆ ಹೋದ್ರೆ ಬರೀ ಆರ್ಡರ್ಸ್ ಮಾಡಬೇಕಾಗುತ್ತೆ, ವಿಡಿಯೋ ಎಡಿಟಿಂಗ್ ಟೈಮ್ ಸಿಗೋಲ್ಲ, ಏನು ಸಿಗೋಲ್ಲ. ಸೊ ಹಾಗಾಗಿ ನಾನು ಇಲ್ಲೇ ಮಾಡ್ತಾಯಿದ್ದೀನಿ ನೋಡಿ. A few moments later. ಫೈನಲಿ ಇವಾಗ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ, ಕೆಲಸ ಇತ್ತು. ಆ್ಯಂಡ್ ಮನೆಗೆ ಬಂದಾಗ ನೋಡಿದ್ರೆ ನಮ್ಮ ಅಕ್ಕ ನಮ್ಮ ತಂಗಿನೂ ಪ್ರಿಪೇರ್ ಮಾಡ್ತಿದ್ರು ಗೈಸ್. ಆ್ಯಂಡ್ ಇಲ್ಲಿ ನೋಡಿ, ಇದು ನೋಡಿ, ಇದು ಚಕ್ಕರ್ ಆಟ ಆಡ್ತಾರಲ್ಲ ಗೈಸ್, ಅವರು ಮನೆಗೆ ಆಡ್ತಾರೆ. ಸೊ ಹಂಗಾಗಿ ಇದನ್ನೆಲ್ಲ ಈ ಥರ ಇದ್ದಿದ್ದು ಕಂಪ್ಲೀಟ್ ರೌಂಡ್ ಇದ್ದಿದ್ದು ಈ ಥರ ಮಾಡ್ಕೊಂಡು ಈ ಥರ ಆಡ್ತಾರಲ್ಲ ಅದೆಲ್ಲ ಮಾಡ್ತಿದ್ರು, ಕಲ್ಲಿಂದ ಹೊಡಿತಿದ್ದಾರೆ. ಆ್ಯಂಡ್ ಇದೆಲ್ಲ ನೋಡ್ರಿ ಗೈಸ್, ಮಂಚದ ಮೇಲೆ ಚಾಕ್ ಪೀಸಿಂದ ಹಾಕ್ಬಿಟ್ಟಿದ್ದಾರೆ. ಆ್ಯಂಡ್ ಇದೆಲ್ಲ ಹಾಕಿದ್ದಾರೆ. ಆ್ಯಂಡ್ ಇವಾಗ ಇದನ್ನು ಆಡ್ತಾರೆ ಗೈಸ್, ಅವ್ರು ಆಡ್ತಾರೆ. ಆ್ಯಂಡ್ ನಾನು ಇವಾಗ ಟೈಮ್ ಆಗಿದೆ ವಿಡಿಯೋ ಎಡಿಟ್ ಮಾಡಬೇಕು. ಸೊ ಹಾಗಾಗಿ ಆ್ಯಂಡ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಗೈಸ್. ಆ್ಯಂಡ್ ಇದು ಇವತ್ತಿನ ಬ್ಲಾಗ್. ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಗೈಸ್ ಇವತ್ತು ನನಗೆ ಜಾಸ್ತಿ ಕೆಲಸ ಇದ್ದು ಮನೆ ಹತ್ರ. ಸೊ ಹಾಗಾಗಿ ಆ್ಯಂಡ್ ಸ್ವಲ್ಪ ಹೆಡ್ಏಕ್ನೂ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ಇವತ್ತಿನ ಬ್ಲಾಗ್. ಆ್ಯಂಡ್ ನೀವು ಕೋಆಪ್ರೇಟ್ ಮಾಡಿ ನೋಡ್ತೀರಾ ಅನ್ಕೋತಿದ್ದೀನಿ ಗೈಸ್. ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಆ್ಯಂಡ್ ಇವಾಗ ಕೆಲಸನೂ ಇದೆ, ನಾನು ವಿಡಿಯೋನು ಎಡಿಟ್ ಮಾಡಬೇಕು, ಮೊಬೈಲೇ ನೋಡಬೇಕು, ಸ್ವಲ್ಪ ಹೆಡ್ಏಕ್ ಆಗುತ್ತೆ. ಸೊ ಹಾಗಾಗಿ ನಾನು ಇವಾಗ ಸ್ವಲ್ಪ ಹಾಸ್ಪಿಟಲ್ಗೆ ಮೆಡಿಕಲ್ಗೆ ಹೋಗಿ ಸ್ವಲ್ಪ ಮೆಡಿಸಿನ್ಸ್ ತೊಗೊಂಡ್ಬಂದು ಸೊ ಇರ್ತೀನಿ ಗೈಸ್. ಆ್ಯಂಡ್ ಅರ್ಥ ಮಾಡ್ಕೋತೀರ ಅನ್ಕೊತೀನಿ. ಆ್ಯಂಡ್ ಇದು ಇವತ್ತಿನ ಬ್ಲಾಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಗೈಸ್.